ಕರಾವಳಿ ಭಾಗದ ಜನ ಆಷಾಢ ಅಮಾವಾಸ್ಯೆಯನ್ನು ಬಹಳ ವಿಶೇಷವಾಗಿ ಆಚರಿಸ್ತಾರೆ. ಅದರಲ್ಲೂ ಕೂಡ ಹಾಲೆ ಮರದ ಕಷಾಯವನ್ನು ತಯಾರಿಸಿ ಅದನ್ನು ಇಡೀ ವರ್ಷ ಇಡೀ ಸುರಿಯುವಂಥ ಮಳೆಗೆ ಅದೊಂದು ಔಷಧಿ ಅಂತ ಹೇಳಿ ಅದನ್ನು ಭಕ್ತಿಯಿಂದ ಸೇವಿಸ್ತಾರೆ. ಇಂತಹ ಒಂದು ಹಾಲೆ ಮರದ ಕಷಾಯ ಸದ್ಯಕ್ಕೆ ಬೆಂಗಳೂರಿನಲ್ಲೂ ಕೂಡ ಸದ್ದು ಮಾಡ್ತಾ ಇರುವಂಥದ್ದು. ತುಳುಕೂಟ ಅನ್ನುವಂಥ ಒಂದು ಸಂಘಟನೆ ಸದ್ಯಕ್ಕೆ ಇಲ್ಲಿ ಬೆಂಗಳೂರಿನಲ್ಲಿ ಈ ಥರದ ಒಂದು ಆಚರಣೆಯನ್ನು ಮಾಡ್ತಾ ಇರುವಂಥದ್ದು. ನೂರಾರು ಜನ ಸದ್ಯಕ್ಕೆ ಈ ಒಂದು ಕಷಾಯವನ್ನು ಕುಡಿಯೋದಕ್ಕೆ ಬಂದಿದ್ದಾರೆ. ಸದ್ಯಕ್ಕೆ ಆ ದೃಶ್ಯಗಳನ್ನು ನೋಡ್ಕೊಂಡು ಬರೋಣ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೊಂದು ವಿಶೇಷ. ಅದು ಆಷಾಢ ಆಟಿ ಅಂದ್ರೇ ವಿಶೇಷ. ಕಾಡುತ್ಪತ್ತಿಗಳಲ್ಲಿ ಆವಾಗ ಒಂದು ವಿಶೇಷವಾದ ಶಕ್ತಿ ಇರುತ್ತೆ ಎಂಬುದು ನಂಬಿಕೆ ನಮ್ಮ ಹಿರಿಯವರದು. ಇದಕ್ಕೆಲ್ಲ ಬಹುಶಃ ನನಗೆ ಅನ್ನಿಸ್ತದೆ ಒಂದು 2000-3000 ವರ್ಷಗಳ ಇತಿಹಾಸ ಇರಬಹುದು ಅಂತ ಅಂದ್ಕೊಂಡಿದ್ದೇನೆ. ಹಾಲೆ ಮರ ಅಂತೇಳಿ, ಹಾಲೆ ಮರದ ವಿಶೇಷತೆ ಏನಂದರೆ ಅದು ಸೈಂಟಿಫಿಕ್ ಆಗಿ ಪ್ರೂಫ್ ಆಗಿದೆ. ಒಂದು ಹಾಲೆ ಮರ ಒಂದು ತೋಟದಲ್ಲಿಯೇ ಇಲ್ಲ ಅಕ್ಕಪಕ್ಕದಲ್ಲಿ ಇದ್ದರೆ ಸಿಡಿಲು ಬಡಿಯೋಲ್ಲ, ಅದಕ್ಕೆ ಅದೊಂದಿದೆ. ಮತ್ತು ಅಮಾವಾಸ್ಯೆ ದಿವಸ ಅದನ್ನು ರಾತ್ರಿ ಅದರ ಕೆತ್ತೆ ತೆಗೆದು ಅದರ ರಸವನ್ನು ಬೆಳಿಗ್ಗೆ ಕುಡಿದರೆ, ಆಟಿ ಅಮಾವಾಸ್ಯೆ ಅಂತಾರೆ, ಇಲ್ಲಾಂದರೆ ಆಷಾಢ ಅಮಾವಾಸ್ಯೆ ಕುಡಿದರೆ ವರ್ಷ ಇಡೀ ರೋಗ ರುಜಿನಗಳು ಮನುಷ್ಯನಿಗೆ ಬರೋಲ್ಲ ಎಂಬುದು ಒಂದು ಉದ್ದೇಶ. ಇದು ಈಗ ನಶಿಸಿ ಹೋಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಅದನ್ನು ಉಳಿಸ್ಕೋಸ್ಕರ ನಾವು ಬೆಂಗಳೂರಲ್ಲಿ ತುಳುಕೂಟದವರು ವರ್ಷ ಮಾಡ್ತಾಯಿದ್ದೇವೆ. ಮುಂಚೆ ಎಲ್ಲ 100-200 ಜನ ಬರ್ತಾಯಿದ್ರು, ಇವಾಗ 1000-2000 ಜನ ಮೇಲೆ ಆಗ್ತಾಯಿದ್ದಾರೆ. ಅದನ್ನು ಕಂಟ್ರೋಲ್ ಮಾಡೋದಾಗೆ ಇದೇ ಥರ ಬಂದಿದೆ. ಅಂದರೆ ಜನರಿಗೆ ಇವಾಗ ಎಲ್ಲಿ ತನಕ ಆಗಿದೆ ಅಂದರೆ ಆರೋಗ್ಯನೇ ಭಾಳ ಮುಖ್ಯ ಅಂತ ಆಗಿದೆ. ಇದ್ದದನ್ನೆಲ್ಲ ತಿಂದು ಆರೋಗ್ಯ ಕೆಡಿಸ್ಕೊಂಡಿದ್ದಾರೆ. ಅದಕ್ಕೆ ಇದರಲ್ಲಿ ಏನಾದರೂ ಗುಣ ಆಗುತ್ತಾ ಅಂತ ಏನೋ ಅಂತ ಹೇಳಿ ಮೋಸ್ಟ್ಲಿ ಅದನ್ನು ಕುಡಿತಾ ಇದ್ದಾರೆ ಅನ್ನಿಸ್ತಾ ಇದೆ. ಇದನ್ನು ವರ್ಷ ನಾವು ಮಾಡ್ತಾಯಿದ್ದೇವೆ. ಬರೀ ಕಷಾಯ ಮಾತ್ರ? ಹೌದು, ಆ ಕಷಾಯ ಇದೆಯಲ್ಲ ಅದು ಭಾಳ ಹೀಟ್ ಬಾಡಿಗೆ. ಅದಕ್ಕೆ ಮೆಂತೆ ಹಾಕಿದ ಗಂಜಿಯನ್ನು ಮಾಡೋದು. ಅದು ಮಾಡೋರು ಇಲ್ಲ. ಸೋನಾ ಗಣೇಶ್ ನಾಯ್ಕ ಒಬ್ಬರೇ ಬೆಂಗಳೂರಲ್ಲಿ ನಮ್ಗೆ ಗೊತ್ತಿದ್ದಾಗೆ ಮಾಡ್ತಾ ಇರೋದು. ಸೋನಾ ಕ್ಯಾಟ್ರಸ್ನವರು ಮಾಡ್ತಾ ಇರೋದು, ನಮಗೆ ಅವರೇ ಮಾಡಿ ಕೊಡ್ತಾ ಇರೋದು. ಇದು ಕೆತ್ತೆಯನ್ನು ಮಾತ್ರ ನಾವು ಊರಿಂದಲೇ ತರಿಸ್ತೇವೆ. ರಾತ್ರಿ ಅಲ್ಲಿಂದ ತೆಗೆದುಬಿಟ್ಟು ಒಂದು 11 ಗಂಟೆ ಅಲ್ಲಿಂದ ಹೊರಡ್ತಾರೆ. ಬೆಳಿಗ್ಗೆ 4-5 ಗಂಟೆಗೆ ಇಲ್ಲಿ ರೀಚ್ ಆಗುತ್ತೆ. ಅದಕ್ಕೆ ಬಾಕಿದು ಮಸಾಲೆ ಎಲ್ಲ ಹಾಕಬೇಕು. ಅದನ್ನೆಲ್ಲ ಸೋನಾ ಗಣೇಶ್ ನಾಯ್ಕ ಅವರು ಮಾಡ್ತಾ ಇದ್ದಾರೆ. ತುಳುಕೂಟದ ಎಲ್ಲರೂ ನಮಗೆ ಇಲ್ಲಿ ಕೈ ಜೋಡಿಸ್ತಾ ಇದ್ದಾರೆ. ಹೌದು, ಎಲ್ಲ ತುಳು ಬಂಧುಗಳು ಕೈ ಜೋಡಿಸ್ತಾ ಇದ್ದಾರೆ, ಸಹಕಾರ ಕೊಡ್ತಾ ಇದ್ದಾರೆ. ಅದು ಒಂದು ಉಳಿಲಿ ಅಂತ ಒಂದು ಉದ್ದೇಶ ನಮ್ಮದು ಬೆಂಗಳೂರು ತುಳುಕೂಟದವ್ರದ್ದು. ಎಷ್ಟು ಟೈಮಿಂದ ಎಷ್ಟು ಟೈಮ್ವರೆಗೆ ಕೊಟ್ಟರಿ? ಎಷ್ಟು ಟೈಮ್ ಇಲ್ಲ, ನಾವು ವರ್ಷನೂ 9:30-10 ಗಂಟೆ, ಅದು ಬೆಳಿಗ್ಗೆನೇ ಕುಡಿಬೇಕು. 6 ಗಂಟೆಯಿಂದ ಸ್ಟಾರ್ಟ್. ಈ ವರ್ಷ ಭಾನುವಾರ ಬಂದಿದ್ದರಿಂದಲೇ ಏನೋ ಗೊತ್ತಿಲ್ಲ, ನಮ್ಮದು ಒಂದು 750,000 ಜನರ ಒಂದು ಯೋಜನೆ ಇತ್ತು. ಅದು ಈ ಸಲ 1,500,000 ಮೇಲೆ ಜನ ಆಯಿತು. ಅದರಿಂದ ಸ್ವಲ್ಪ ಬೇಗ ಮುಗಿಯಿತು. ಬರೋ ವರ್ಷದ ಈ ಥರ ಆಗದಾಗಿ ನೋಡ್ಕೊಳ್ತೇವೆ. ಹಾಗೆ ಮೆತ್ತೆ ಗಂಜಿ ಬೇಕಾದರೂ ಇವತ್ತು ಯಕ್ಷಗಾನ ಇದೆ. ಹೌದು, ಮಧ್ಯಾಹ್ನ ಅದೇ ಮೆತ್ತೆ ಗಂಜಿ ವಾಪಸ್ ಈ ಥರದ್ದು ವಿಶೇಷವಾಗಿ ಮಧ್ಯಾಹ್ನ ಟೌನಲ್ಲಿ ಆಟ ಇದೆ, ಯಕ್ಷಗಾನ. ಆ ಯಕ್ಷಗಾನದಲ್ಲಿ ಮೆತ್ತೆ ಗಂಜಿ ಮತ್ತು ಆಟಿದು ಕೆಲವು ವಿಶೇಷವಾದ ಅಂದರೆ ಆಷಾಢದ ಕೆಲವು ವಿಶೇಷ ತಿನಿಸುಗಳು ಇವತ್ತು ಮಧ್ಯಾಹ್ನ ಟೌನ್ ಹಾಲಲ್ಲಿ ವ್ಯವಸ್ಥೆ ಇದೆ. ಸದ್ಯಕ್ಕೆ ಇವಿಷ್ಟು ಮಲ್ಲೇಶ್ವರಂನಲ್ಲಿ ಸೆಲೆಬ್ರೇಟ್ ಮಾಡ್ತಿರುವಂತಹ ಆಷಾಢ ಅಮಾವಾಸ್ಯೆಯ ಚಿತ್ರಣಗಳು. ಕ್ಯಾಮ್ರಾ ಪರ್ಸನ್ ರವೀಂದ್ರ ಜೊತೆ ಸ್ವಸ್ತಿಕ್ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.